ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮಳ್ಳೆ ಹೂವಿನ ಗಿಡನ ಕೋತಿಗಳೆಲ್ಲ ಮುರಿದಾಕಿ ಹೋಗಿದ್ವಲ್ಲ, ಅದನ್ನು ಮುರಿದಾಕಿದ್ದನ್ನೇ ನಾನು ಬೇರೆ ಪಾಟಲ್ಲಿ ನೆಟ್ಟಿದ್ದೆ, ಕಟಿಂಗ್ ಹಾಕಿದ್ದೆ. ಅದರಲ್ಲೇ ಬಂದು ಚೆನ್ನಾಗೇ ಎಲ್ಲ ಚಿಗ್ತಿ ದೊಡ್ಡ ಗಿಡಗಳಾಗಿತ್ತು. ಆ ಗಿಡನ ಇವಾಗ ನಾನು ರೀಪಾಟ್ ಮಾಡೋಣ ಅಂತ, ದೊಡ್ಡ ಪಾಟಿಗೆ ರೀಪಾಟ್ ಮಾಡೋಣ ಅಂತ ತಗೊಂಡಿದ್ದೀನಿ. ನೋಡಿ ನಾನಿವಾಗ ಅದು ಬಕೀಟು, ಹಳೆ ಬಕೀಟೇ, ಅದರಲ್ಲೇ ಇವಾಗ ಸದ್ಯಕ್ಕೆ ರೀಪಾಟ್ ಮಾಡೋಣ ಅಂತ ತಗೊಂಡಿದ್ದೀನಿ. ಪಾಟೆಲ್ಲ ಯಾವೂ ಇಲ್ಲ, ಎಲ್ಲ ಪಾಟೆಲ್ಲ ಖಾಲಿಯಾಗಿಬಿಟ್ಟಿದ್ದಾವೆ. ಹಂಗಾಗಿ ನೋಡಿ ಅದು ಆ ಕಂಠ ಎಲ್ಲ ಕಿತ್ತೆ ಹೋಗಿದೆ. ಇದರಲ್ಲಿ ದಾಸವಾಳ ಗಿಡ ಇತ್ತು, ಡಬಲ್ ಪೇಟಲ್ಲೂ ರೆಡ್ ಕಲರ್ ಬರುತ್ತೆ ನೋಡಿ, ಫುಲ್ಲು ರೆಡ್ಡು, ಒಂದೊಂದು ಬಕ್ಸೆಯಷ್ಟು ಅಗಲ ಬರುತ್ತೆ ಅದು ಹೂವು ಬಿಟ್ಟರೆ. ಅದಿತ್ತು, ಅದನ್ನು ನಾನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿಬಿಟ್ಟು, ಅದನ್ನೇನು ತೋರಿಸಿಲ್ಲ ನಾನು, ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು. ಇದರಲ್ಲಿ ಆ ದಾಸವಾಳ ಗಿಡ ಇತ್ತು, ಆ ದಾಸವಾಳ ಗಿಡನ ತೆಗೆದುಬಿಟ್ಟು ನಾನು ದೊಡ್ಡ ಪಾಟಿಗೆ ಹಾಕಿ, ಈ ಪಾಟೊಳಗೆ ನಾನು ಮಳ್ಳೆ ಹೂವಿನ ಗಿಡ ಹಾಕ್ತಾಯಿದ್ದೀನಿ. ಅದು ತುಂಬ ಚಿಕ್ಕದಿತ್ತು ಮಳ್ಳೆ ಹೂವಿನ ಗಿಡ, ನಾನು ಕಟಿಂಗ್ ನೆಟ್ಟಿದ್ನಲ್ಲ ಅದು. ಎಷ್ಟು ಈ ಗಾಡಿಗೆಲ್ಲ ಆಯಿಲ್ ಹಾಕ್ತಾರೆ ನೋಡಿ, ಆ ಥರ ಕ್ಯಾನ್ ಅದು. ಆ ಕ್ಯಾನ್ ಒಳಗೆ ನಾನು ಕಟ್ ಮಾಡಿಬಿಟ್ಟು ಹಾಕಿದ್ದೆ. ಅದು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಆ ಚಿಕ್ಕದಂಗೆಲ್ಲ ಕೋತಿಗಳು ಮುರಿದು ಹೋಗ್ತಿದ್ವು. ನಾನೇನು ಅದಕ್ಕೆ ಪ್ರೂನಿಂಗ್ ಮಾಡೋದೇ ಬೇಕಾಗಿರಲಿಲ್ಲ, ಅವೇ ಮಾಡಿಬಿಟ್ಟು ಹೋಗೋವು. ಹಂಗಾಗಿ ಅದು ಬುಷಿಯಾಗಿ ಬಂದಿದೆ. ಅದಕ್ಕೆ ಇವಾಗ ನಾನು ಅದನ್ನು ರೀಪಾಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆಲ್ಲ ಗೊತ್ತಿರೋದೇ, ನಾನು ರೀಪಾಟ್ ಮಾಡೋವಾಗ ಗಾರ್ಡನ್ ವೇಸ್ಟು ಎಲ್ಲ ಹಾಕ್ತೀನಿ ಅಂತ. ಅಂದರೂ ನಾನು ಹೇಳಲೇಬೇಕಲ್ಲ ನಿಮಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಗಾರ್ಡನ್ ವೇಸ್ಟೆಲ್ಲ ಅದರೊಳಗೆ ತುಂಬಿಸ್ಬಿಟ್ಟು, ಅದರೊಳಗೆ ಸ್ವಲ್ಪ ಮಣ್ಣೆಲ್ಲನೂ ಹಾಕ್ಬಿಟ್ಟು ನಾನು ಇದನ್ನು ರೀಪಾಟ್ ಮಾಡ್ತಾಯಿದ್ದೀನಿ. ನೋಡಿ, ಅಂದರೆ ನಾವು ಇವಾಗ ಗಾರ್ಡನ್ ವೇಸ್ಟೆಲ್ಲ ಹಾಕ್ಕೊಂಡ್ರೆ ಅದಕ್ಕೆ ಒಳ್ಳೆ ಗೊಬ್ಬರ ಸಿಗುತ್ತೆ. ಈಗ ನಾವು ಎಕ್ಸ್ಟ್ರಾ ಗೊಬ್ಬರ ಅಂತ ಏನು ಮಿಕ್ಸ್ ಮಾಡೋ ಅಂಥ ಅವಶ್ಯಕತೆನೇ ಇರಲ್ಲ. ನೋಡಿ, ನಾನು ಈ ಮಣ್ಣಿಗೆ ಯಾವುದೇ ಗೊಬ್ಬರನೇ ಹಾಕೇ ಇಲ್ಲ. ಇನ್ನು ನಾನು ಹಳೆ ಪಾಟೆಲ್ಲನೂ ಇದರಲ್ಲಿ ಹಾಕ್ಕೊಂಡಿದ್ದೆ, ಅದನ್ನು ನಾನು ತೋರಿಸಿಲ್ಲ ನಿಮಗೆ, ವಿಡಿಯೋ ಲೆಂತಿ ಆಗುತ್ತೆ, ನಿಮಗೆ ನೋಡೋಕೆ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ತೋರಿಸಿಲ್ಲ. ಹಳೆ ಪಾಟಲ್ಲೂ ಅಷ್ಟೇ, ಫಸ್ಟೇ ನಾನು ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿಕ್ಕಿರ್ತೀನಲ್ಲ, ಅದು ಗೊಬ್ಬರ, ಅದು ಆ ಗೊಬ್ಬರ ಮತ್ತು ಹೊಸ ಮಣ್ಣು ಎರಡೂ ಮಿಕ್ಸ್ ಮಾಡ್ಕೊಂಡಿರ್ತೀನಿ ನಾನು. ಮಿಕ್ಸ್ ಮಾಡಿಕೊಂಡು ಅದು ಇದಕ್ಕೂ ಕರೆಕ್ಟಾಗಿ ಆಗುತ್ತೆ. ಆವಾಗ ನಾನು ಈಗ ಮತ್ತೆ ರೀಪಾಟ್ ಮಾಡ್ತೀನಿ ನೋಡಿ, ಅದರೊಳಗೆ ಗಾರ್ಡನ್ ವೇಸ್ಟ್ ಹಾಕಿರ್ತೀನಿ. ನೋಡಿ, ಅಲ್ಲಿ ನಾನು ಎಲೆ ಹಾಕಿದ್ದೆ, ಅದು ಫಸ್ಟಿಗೆ ಅದು ಅರ್ಧ ಕೊಳ್ತಿದ್ದೆ ನೋಡಿ, ಅದನ್ನೇ ತೆಗೆದು ನಾನು ಆ ಪಾಟಲ್ಲಿ ಹಾಕ್ತಾಯಿದ್ದೀನಿ. ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಕಪ್ಪುಗೆ ಎಲೆ ಕಾಣಿಸ್ತಾ ಇದೆಯಲ್ಲ, ಅದು ಅರ್ಧ ಕೊಳ್ತಿದೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ನಾನು ಒಣಗಿರೋ ಎಲೆ ಮತ್ತು ನೆನ್ನೆ ನಾನು ದಾಸವಾಳ ಗಿಡನ ಪ್ರೂನಿಂಗ್ ಮಾಡಿದ್ನಲ್ಲ, ಅದರದ್ದು ಎಲೆ ಎಲ್ಲನೂ ಇವಾಗ ಅದಕ್ಕೆ ಹಾಕ್ಬಿಟ್ಟು ನಾನು ಈಗ ರೀಪಾಟ್ ಮಾಡ್ತೀನಿ. ನಾವು ಈ ಥರ ರೀಪಾಟ್ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ, ಮತ್ತು ನಮಗೆ ಹೆಚ್ಚು ಹೂವೂ ಸಿಗುತ್ತೆ. ಇದು ಹೂವಿನ ಗಿಡಗಳು ಮಾತ್ರ ಅಂತ ಅಲ್ಲ, ತರಕಾರಿ ಬಳ್ಳಿಗಳಿಗಾಗ್ಬೋದು, ಅಥವಾ ಮತ್ತು ಹಣ್ಣಿನ ಗಿಡಗಳಿಗಾಗ್ಬೋದು, ಹೂವಿನ ಗಿಡಗಳಿಗಾಗ್ಬೋದು. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಸಪ್ರೇಟಾಗಿ ಗೊಬ್ಬರಕ್ಕೆ ಅಂತ ನಾನು ದುಡ್ಡೆಲ್ಲ ಹಾಕೋದಿಲ್ಲ ಹೆಚ್ಚಾಗಿ. ಸಾಕು, ನನ್ನ ಗಾರ್ಡನ್ಗೆ ಬರೀ ಗಾರ್ಡನ್ ವೇಸ್ಟು ಅಂತ ಗೊಬ್ಬರ ಮಾಡ್ಕೊಳೋದೇ ನನಗೆ ಸಾಕು, ಕರೆಕ್ಟಾಗಿ ಆಗುತ್ತೆ. ನೋಡಿ, ನಾನು ಇದನ್ನು ರೀಪಾಟ್ ಮಾಡ್ತಾಯಿದ್ದೀನಿ. ನೋಡಿ, ಅದು ಸ್ವಲ್ಪ ದೊಡ್ಡದೇ ಇದೆ, ಅಂದರೆ ನಾನು ಅದನ್ನೆಲ್ಲ ಪ್ರೂನಿಂಗ್ ಮಾಡಿಲ್ಲ, ಮಾಡಬೇಕು, ಟೈಮ್ ಇಲ್ಲದೆ ಇರೋ ಕಾರಣ ಮಾಡಿಲ್ಲ. ನೆಕ್ಸ್ಟು ಅದು ಮಾಡಬೇಕಾದ್ರೆ ವಿಡಿಯೋ ಹಾಕ್ತೀನಿ. ನೋಡಿ, ಇದನ್ನೆಲ್ಲ ರೀಪಾಟ್ ಮಾಡಿ, ಅಂದರೆ ಒಂದು ಕೈಲಿ ಹಿಡ್ಕೋಬೇಕು, ಒಂದು ಕೈಲಿ ಮಣ್ಣು ಪ್ರೆಸ್ ಮಾಡಬೇಕು ನೋಡಿ. ಹಂಗಾಗಿ ಇವಾಗ ಅದು ಒಂದು ಗಿಡ ಆಯಿತು. ಈಗ ಇನ್ನೂ ಒಂದು ಗಿಡ ನೋಡಿ, ಇನ್ನೂ ಒಂದು ಗಿಡಕ್ಕೆ ಅದು ಪಾಟ್ ರೆಡಿ ಮಾಡ್ಕೋಬೇಕಲ್ಲ, ಅದರಲ್ಲಿ ಸ್ವಲ್ಪ ಇದರಲ್ಲಿ ಬೇರೆ ಏನೋ ಗಿಡ ಇತ್ತು, ಟೊಮೊಟೊ ಗಿಡನೋ ಏನೋ ಇತ್ತು ಅನಿಸುತ್ತೆ. ಅದನ್ನು ತೆಗೆದುಬಿಟ್ಟು ಇದರಲ್ಲಿ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಅದು ಪಾಟು. ಇದರಲ್ಲೂ ಅಷ್ಟೇ, ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟು ಮತ್ತು ಒಣಗಿರೋ ಎಲ್ಲ ತುಂಬಿದ್ದೀನಿ. ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಕೊಳ್ತಿದ್ದೆ ನೋಡಿ. ಸಾಕು, ನಮಗೆ ಈ ಥರ ಗೊಬ್ಬರ ಸಿಕ್ಕಿದ್ರೆ ಸಾಕು, ನಮಗೆ ಎಕ್ಸ್ಟ್ರಾ ಗೊಬ್ಬರನೇ ಬೇಕಾಗಿರೋದಿಲ್ಲ. ನೋಡಿ, ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಯಾವ ಥರ ಕಲರ್ ಚೇಂಜ್ ಆಗಿದೆ ನೋಡಿ, ಅಲ್ಲಿ ನಾನು ಹಾಕಿದ್ದು. ಮತ್ತು ಮಣ್ಣು ಅಷ್ಟೇ ನೋಡಿ, ಅಲ್ಲಿ ಮಣ್ಣು ಕಲರ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಲರ್ ಇದೆ ಅಂತ. ನಾನಿವಾಗ ಅದು ಹಳೆ ಮಣ್ಣು, ಹೊಸ ಮಣ್ಣು, ಮತ್ತು ನಾನು ಗಾರ್ಡನ್ ವೇಸ್ಟು ಎಲ್ಲ ಹಾಕಿದ್ನಲ್ಲ, ಅದು ಕೊಳ್ತಿದ್ದು, ಅದು ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ನೋಡಿ, ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ನೀರಿನ ಕ್ಯಾನ್, ಇದು ನಾವು ಮನೆಗೆಲ್ಲ ನೀರಿನ ಕ್ಯಾನ್ ಹಾಕಿಸ್ಕೊತೀವಿ ನೋಡಿ, ಆ ಥರದ್ದು ಇದು ನೀರಿನ ಕ್ಯಾನು. ಅದನ್ನು ನಾನು ಕಟ್ ಮಾಡಿಬಿಟ್ಟು
ಇದರೊಳಗೆ ಫಸ್ಟೇ ನಾನು ಟೊಮೊಟೊ ಗಿಡ ಹಾಕಿದ್ದೆ. ಅದರಲ್ಲಿ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿದ್ನಲ್ಲ, ಅದು ಸ್ವಲ್ಪ ಕೊಳಿಲಿ ಅಂದ್ಬಿಟ್ಟು ನಾನು ಟೊಮೊಟೊ ಗಿಡ ಹಾಕಿದ್ದೆ. ಈಗ ನನಗೆ ಇದು ಮರಳೆ ಹೂವಿನ ಗಿಡ ಹಾಕೋದಕ್ಕೆ ಕರೆಕ್ಟಾಗಿ ಆಯಿತು ನೋಡಿ. ಅದು ಕ್ಯಾನ್ ತೋರಿಸ್ತಾ ಇದ್ದೀನಿ ನೋಡಿ. ಅದು ಅದರೊಳಗೆ ಒಂದು ಕನಕಾಂಬರ ಸಸಿ ಉಟ್ಕೊಂಡಿತ್ತು, ಅದನ್ನು ತೆಗೆದು ಬೇರೆ ಕಡೆಗೆ ಇಡ್ತಾ ಇದ್ದೀನಿ ನೋಡಿ. ಇನ್ನೂ ಅದು 2 ಎಲೆ ಬಂದೈತೆ ಅಷ್ಟೇ. ನಾವು ಬೇರೆ ಯಾವುದಾದ್ರೂ ಒಂದು ಪಾಟಲ್ಲಿ ನೆಟ್ಟರೆ ಅದು ಚೆನ್ನಾಗಿ ಬರುತ್ತೆ, ಅದು ಒಂದು ಸಸಿ ಆಗುತ್ತೆ ನಮಗೆ. ಈ ಥರ ಯಾವುದು ನಾವು ವೇಸ್ಟ್ ಮಾಡ್ಕೋಬಾರ್ದು ನೋಡಿ. ಅಲ್ಲಿ ಕ್ಯಾನು ನೋಡಿ, ಇದು ಆಯಿಲ್ ಕ್ಯಾನು, ಈ ಗಾಡಿಗಳಿಗೆಲ್ಲ ಕಾರ್ಗಳಿಗೆಲ್ಲ ಆಯಿಲ್ ಹಾಕ್ತಾರೆ ನೋಡಿ, ಆ ಥರ ಕ್ಯಾನು ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಚಿಕ್ಕ ಆಯಿಲ್ ಕ್ಯಾನಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಗಿಡ. ಇದನ್ನ ಅಂದರೆ ಅದು ಬೆಳ್ದಂಗೆಲ್ಲ ಕೋತಿ ಅವೇ ಪ್ರೂನಿಂಗ್ ಮಾಡಿಬಿಟ್ಟು ಹೋಗೋವು, ನನಗೆ ಕೆಲಸನೇ ಕೊಡ್ತಿರ್ಲಿಲ್ಲ. ನೀನು ಯಾಕೆ ಪ್ರೂನಿಂಗ್ ಮಾಡ್ತೀಯಾ, ಬಿಡು ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡಿಬಿಟ್ಟು ಹೋಗಿದ್ದು. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗೇ ಬುಷಿಯಾಗಿ ಬಂದಿದೆ. ಇವಾಗ ಅದನ್ನು ನಾನು ಬೇರೆದಕ್ಕೆ ರೀಪಾಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ತುಂಬ ಬೇರೆಲ್ಲ ಬಿಟ್ಕೊಂಡ್ಬಿಟ್ಟಿತ್ತು, ಅದು ತೆಗಿಬೇಕಾದ್ರೇ ತುಂಬ ಕಷ್ಟ ಆಯಿತು. ಅದು ಸ್ವಲ್ಪನೇ ಹಾಕಿರೋದು ನಾನು ಅಷ್ಟೇ, ಅದ್ರದ್ದು ವೀಡಿಯೋನ ತೆಗಿಯೋದನ್ನು. ಎಷ್ಟು ಅದೇ 1 ಅವರ್ ಆಗೋಯ್ತೆ ನಾ ತೆಗಿಯೋಷ್ಟೊತ್ತು, ಬರಲೇ ಇಲ್ಲ ಅದು, ಅಷ್ಟು ಬೇರು ಬಿಟ್ಕೊಂಡ್ಬಿಟ್ಟಿತ್ತು ನೋಡಿ. ಇವಾಗ ಅದನ್ನು ತೆಗೆದು ಸ್ವಲ್ಪ ಬೇರೆಲ್ಲ ಕಟ್ ಮಾಡಿದ್ದೀನಿ, ತುಂಬ ಬೇರು ಬಿಟ್ಕೊಂಡಿತ್ತು, ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿ ನಾನು ಇದರೊಳಗೆ ರೀಪಾಟ್ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ಪ್ರೂನಿಂಗ್ ಮಾಡ್ತಾಯಿದ್ರೆ ಈ ಥರ ಬುಷಿಯಾಗಿ ಬರುತ್ತೆ ನೋಡಿ. ನನಗೆ ಪ್ರೂನಿಂಗ್ ಮಾಡೋ ಅಂಥ ಅವಶ್ಯಕತೆಯೇ ಇಲ್ಲ, ಕೋತಿಗಳೇ ಮಾಡಿಟ್ಟು ಹೋಗ್ತವೆ. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅದು ಖುಷಿಯಾಗಿ ಬಂದಿದೆ. ನಮಗೆ ನೆಕ್ಸ್ಟು ಮಳ್ಳೆ ಹೂ ಬಿಡೋ ಅಷ್ಟರೊಳಗೆ ಅದು ಗಿಡನೂ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಇವಾಗ ನಾನು ಅದು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ರಿಪಾಟ್ ಮಾಡಿದ್ದೀನಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ಮಾಡಿದ್ದಾಯಿತು, ರಿಪಾಟ್ ಮಾಡಿದ್ದಾಯಿತು. ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ. ನನ್ನ ಗಾರ್ಡನಲ್ಲಿ ಮರಳೆ ಹೂವಿನ ಗಿಡ 5 ಮರಳೆ ಹೂವಿನ ಗಿಡ ಇದ್ದಾವೆ. ಇಷ್ಟೊಂದು ಹೆಂಗಾಯಿತು ಅಂದರೆ ಕೋತಿನೇ ಕಾರಣ. ಹೆಂಗೆ ಅಂತೀರಾ, ಅವೆಲ್ಲ ಮುರಿದು ಹಾಕಿ ಹೋಗ್ತಿದ್ವಾ. ನಾನು ಆ ಕಟ್ಟಿಂಗ್ ತೆಗೆದು ಬೇರೆ ಒಂದು ಪಾಟಲ್ಲಿ ನೆಡ್ತಿದ್ದೆ. ಅದಕ್ಕೆ ಅಂತಲೇ ಸಪ್ರೇಟಾಗೇನು ಪಾಟಲ್ಲಿ ನೆಡ್ತಿರ್ಲಿಲ್ಲ, ಸುಮ್ಮನೆ ಅಲ್ಲಿ ಯಾವುದಾದ್ರೂ ಒಂದು ಪಾಟಲ್ಲಿ ನೆಡ್ತಿದ್ದೆ. ಅವು ಚೆನ್ನಾಗೇ ಚಿಗುರ್ತಿತ್ತು. ಚಿಗ್ತಿ ಸ್ವಲ್ಪ ದೊಡ್ಡದಾದಮೇಲೆ ಆಮೇಲೆ ನನಗೆ ಇಷ್ಟೊಂದು ಗಿಡಗಳಾಗಿದ್ದು. ನಾನು ಹಂಗಾಗಿಯೇ ನಾನು ಈ ಥರ ಮಾಡ್ಕೊಂಡಿದ್ದು. ಯಾವುದೇ ಒಂದು ಗಿಡ ಆದರೂ ಅಷ್ಟೇ, ನಮ್ಮ ಹತ್ರ ಒಂದು ಗಿಡ ಇತ್ತು ಅಂದರೆ ಆ ಒಂದು ಗಿಡದಿಂದ ನಾವು ತುಂಬ ಗಿಡಗಳನ್ನ ಮಾಡ್ಕೋಬೋದು ನೋಡಿ. ಇದು ಅಷ್ಟೇ ಎಷ್ಟು ಉದ್ದ ಹೋಗಿದೆ ನೋಡಿ. ಇದನ್ನು ಬ್ರೂನಿಂಗ್ ಮಾಡಬೇಕು, ಟೈಮ್ ಇಲ್ಲ, ಹಂಗಾಗಿ ನೆಕ್ಸ್ಟ್ ಯಾವಾಗಾದರೂ ಮಾಡಬೇಕು. ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.